ಉಗ್ರರ ದಾಳಿ ವಿರುದ್ಧ ಧರ್ಮ ಮೀರಿದ ಒಗ್ಗಟ್ಟಿನ ಪ್ರದರ್ಶನ. ಹಿಂದೂ ಮುಸ್ಲಿಮರು ಸೇರಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿದ್ರು. ಹೌದು, ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ನಡೆಸಿದ ದಾಳಿಯಲ್ಲಿ 28 ಜನ ಪ್ರವಾಸಿಗರು ಮೃತಪಟ್ಟಿದ್ದಾರೆ. ಉಗ್ರರ ಇಂತಹ ಹೇಯ ಕೃತ್ಯವನ್ನ ಖಂಡಿಸಿ ತಿಪಟೂರಿನಲ್ಲಿ ಧರ್ಮ ಮೀರಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು. ಹಿಂದೂ ಮುಸ್ಲಿಮರು ಒಗ್ಗೂಡಿ ಮೃತರ ಆತ್ಮಕ್ಕೆ ಶಾಂತಿ ಕೋರುವ ಸಲುವಾಗಿ ಶ್ರದ್ಧಾಂಜಲಿಯನ್ನ ಶಾಂತಿಯುತ ಪ್ರತಿಭಟನೆಯಲ್ಲಿ ನಡೆಸಿದ್ರು. ಇನ್ನು ಇದೇ ವೇಳೆ ತಿಪಟೂರು ನಗರದ ನಗರಸಭೆ ವೃತ್ತದಲ್ಲಿ ಪ್ರಗತಿಪರ ಸಂಘಟನೆಗಳು ಸೇರಿ ನಗರದಲ್ಲಿ ಮೌನ ಮೆರವಣಿಗೆ ನಡೆಸಿ ನಗರಸಭೆ ವೃತ್ತದಲ್ಲಿ ಮೇಣದ ಬತ್ತಿ ಹಚ್ಚಿ ಹುತಾತ್ಮ ಯೋಧರು ಹಾಗೂ ಮೃತರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ರು. ಇದೇ ವೇಳೆ ಉಗ್ರರ ಪೈಶಾಚಿಕ ಕೃತ್ಯದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಇದೇ ವೇಳೆ ಪ್ರತಿಭಟನಾ ನಿರತ ಪ್ರಗತಿಪರ ಸಂಘಟನೆಗಳ ಮುಖಂಡರು ಮಾತನಾಡಿ, ಕಾಶ್ಮೀರದಲ್ಲಿ ಅಮಾಯಕ ಹಿಂದೂಗಳ ಮೇಲೆ ಉಗ್ರಗಾಮಿಗಳು ನಡೆಸಿರುವ ಪೈಶಾಚಿಕ ಕೃತ್ಯ ರಣಹೇಡಿ ಕೆಲಸವಾಗಿದೆ. ಉಗ್ರರು ಭಾರತದ ವೀರ ಸೈನ್ಯವನ್ನ ಎದುರಿಸಲಾಗದೆ ಅಮಾಯಕರ ಜೀವ ತೆಗೆದಿದ್ದಾರೆ. ಇಂತಹ ಉಗ್ರರನ್ನ ಸದೆ ಬಡಿಯುವ ಕೆಲಸವಾಗಬೇಕು. ಇದಕ್ಕಾಗಿ ನಾವೆಲ್ಲ ಒಗ್ಗೂಡಬೇಕಾಗಿದೆ ಎಂದಿದ್ದಾರೆ. ಪಹಲ್ಗಾಮ್ನಲ್ಲಿ ಏನೊಂದು ಕಾಶ್ಮೀರದಲ್ಲಿ ಉಗ್ರವಾದಿಗಳು ಏನೊಂದು ಅಟ್ಟಹಾಸ ಮಾಡಿದರೆ, ಮಾನವ ಕುಲ ಯಾರಿಗೆ ಮಾನವೀಯತೆ ಇದೆ, ಯಾರು ಅನ್ನ ತಿಂತೀವಿ, ಯಾರಿಗೆ ಹೃದಯ ಇದೆ, ಇವ್ರು ಯಾರು ಕೂಡ ಇದನ್ನ ಖಂಡಿಸಲೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಈ ಘಟನೆಯನ್ನ ಮನಪೂರ್ವಕವಾಗಿ ನಾವು ಖಂಡಿಸ್ತೀವಿ. ಮತ್ತಿಂತ ಘಟನೆ ಮಾಡಿದಂತ ಎಲ್ಲರ ಮೇಲೂ ಕೂಡ ಸೂಕ್ತ ಕಾನೂನು ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯಿಸ್ತೀವಿ. ಯಾವುದೇ ಭಯೋತ್ಪಾದನೆಗೆ ಧರ್ಮ ಇರಲ್ಲ, ಯಾವುದೇ ಧರ್ಮ ಕೂಡ ಭಯೋತ್ಪಾದನೆಯನ್ನು ಬೋಧಿಸೋಲ್ಲ. ಆದ್ರೆ ಇಲ್ಲಿ ಧರ್ಮದ ಹೆಸರಲ್ಲಿ ನಡೀತಕ್ಕಂಥ ಈ ಕೃತ್ಯಗಳು ಯಾರೋ ಒಂದಿಬ್ರು 3 ಜನ ತಲೆ ಕೆಟ್ಟಂತವ್ರು ಬಾಂಬ್ ಹಾಕೋದ್ರ ಮುಖಾಂತರನೋ ಗುಂಡಾರಿಸೋದ್ರ ಮುಖಾಂತರನೋ ಇಡೀ ದೇಶದಲ್ಲಿ ಇರ್ತಕ್ಕಂಥ ಒಂದು ಸಮುದಾಯವನ್ನ ಪ್ರಶ್ನೆಯನ್ನ ಮಾಡೋ ರೀತಿಯಲ್ಲಿ ಮಾಡೋಗ್ತಾರೆ. ಈ ಎಚ್ಚರಿಕೆಯನ್ನ ಎರಡೂ ಸಮುದಾಯಗಳು ಯಾವತ್ತೂ ಕೂಡ ತಗೋಬೇಕಾಗಿದೆ. ನಮ್ಗೆಲ್ಲ ಗೊತ್ತಿದೆ ಕಾಶ್ಮೀರದಲ್ಲಿ ಇವತ್ತು ಏನಾಗ್ತಾ ಇದೆ. ಒಂದು ಬಂದೂಕ್ನಲ್ಲಿ ಹೊಡೆದಂತ ಗುಂಡು 26 ಜನರನ್ನ ಹುತಾತ್ಮರನ್ನಾಗಿ ಮಾಡಿದೆ. 26 ಜನರಿಗೆ ನಮ್ಮ ಶ್ರದ್ಧಾಂಜಲಿಗಳಿದೆ. ಜೊತೆಗೆ ಲಕ್ಷಾಂತರ ಕಾಶ್ಮೀರಿಗಳ ಬದುಕು ಕೂಡ ನಾಶ ಆಗ್ತಾ ಇದೆ. ಯಾಕೆ ಅಂದ್ರೆ ಅಲ್ಲಿನ ಕಾಶ್ಮೀರಿಗಳು ಬದುಕ್ತಾ ಇರ್ತಕ್ಕಂಥದ್ದು ಟೂರಿಸಂನಲ್ಲಿ. ಕಳೆದ ವರ್ಷ ಸರ್ಕಾರಿ ಅಂಕಿಅಂಶ ಹೇಳುತ್ತೆ 2 ಕೋಟಿ ಜನ ಟೂರ್ ಬಂದಿದ್ರು ಅಂತ. ಈ ವರ್ಷ ಈಗಾಗಲೇ 30 ಲಕ್ಷಕ್ಕೂ ಹೆಚ್ಚು ಜನ ಟೂರ್ ಬಂದಿದ್ರು ಅಂತ. ಅಲ್ಲಿ ಕುದುರೆ ಓಡಿಸ್ತಕ್ಕಂಥ ಒಬ್ಬ ಆದಿಲ್ ಅಂತಕ್ಕಂಥವನು ರಕ್ಷಣೆ ಮಾಡಕ್ ಹುತಾತ್ಮ ಆಗ್ತಾನೆ. ಯಾಕೆ ಈ ತರದೆಲ್ಲ ನಡೀತಾ ಇದೆ ಘಟನೆ ಅಂತ ಹೇಳಿದ್ರೆ, ಅವ್ರಿಗೆ ಗೊತ್ತಿದೆ ಕಾಶ್ಮೀರಿ ಜನರಿಗೆ ಇದು ನಮ್ಮ ಬದುಕು, ಇಲ್ಲಿ ಜನ ಬರೋದು ನಿಂತೋದ್ರೆ ನಮ್ಮ ಉಸಿರು ನಿಂತೋಗುತ್ತೆ ಅಂತ ಹೇಳಿ. ಆದ್ರೆ ಯಾರೋ ತಲೆ ಕೆಟ್ಟವ್ರು ಮಾಡಿದಂತ ಒಂದು ಕೃತ್ಯ ಇವತ್ತು ಕಾಶ್ಮೀರಿ ಜನ ಮುಂದಿನ ದಿನಗಳಲ್ಲಿ ಕಷ್ಟಪಡ್ತಕ್ಕಂಥ ಮಟ್ಟಕ್ಕೆ ಬಂದಿದೆ. ಜೊತೆಗೆ ಸರ್ಕಾರಗಳ ವೈಫಲ್ಯಗಳು ಕೂಡ ಇದೆ. ಈಗ ಇದೆಲ್ಲವೂ ಕೂಡ ನಾವು ಭಯೋತ್ಪಾದನೆಯನ್ನ ಖಂಡಿಸದ ಹೊರತು, ಭಯೋತ್ಪಾದಕನೆಯನ್ನು ನಿರ್ಮೂಲನೆ ಮಾಡದ ಹೊರತು ಈ ದೇಶದ ಅಭಿವೃದ್ಧಿ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಭಯೋತ್ಪಾದನೆ ವಿರುದ್ಧ ಇಲ್ಲಿ ಧರ್ಮದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ ನಿಲ್ಲಬೇಕಾಗಿಲ್ಲ. ನಾವೆಲ್ಲರೂ ಕೂಡ ಒಂದಾಗಿದ್ದು ನಾವೆಲ್ಲರೂ ಒಂದಾಗಿ ನಿಂತ್ಕೋಬೇಕು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ ಎಲ್ಲರೂ ಕೂಡ ಒಂದಾಗಿ ನಿಂತು ಈ ದೇಶದ ಜೊತೆ ನಿಂತ್ಕೋಬೇಕು. ದೇಶದ ಜೊತೆ ನಿಂತ್ಕೊಂಡು ಈ ಉಗ್ರವಾದದ ವಿರುದ್ಧ ಆದಂತ ನಿರಂತರ ಹೋರಾಟದಲ್ಲಿ ನಾವಿರಬೇಕು. ಈ ಉಗ್ರವಾದಿಗಳ ಸದೆ ಬಡಿಯುವಂತ ಹೋರಾಟದಲ್ಲಿ ಇಡೀ ದೇಶ ನಿಲ್ಲುತ್ತೆ ಅಂತ ಹೇಳಿ ಭಾವಿಸ್ತಾ. ಇನ್ನು ಈ ಪ್ರತಿಭಟನೆಯಲ್ಲಿ ಪ್ರಗತಿಪರ ಸಂಘಟನೆಗಳ ಮುಖಂಡರು, ಹೋರಾಟಗಾರರು, ಎಲ್ಲ ಸರ್ವ ಧರ್ಮದವರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಮಂಜುನಾಥ್, ಪ್ರಜಾಶಕ್ತಿ ಟಿವಿ, ತಿಪಟೂರು.